ಸಂಡೇ ದಿನ ಹುಬ್ಳಿ ಮಾರ್ಕೆಟ್ ಬಂದಿರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಹಾಗೇನಿಲ್ಲ. ಸ್ವಲ್ಪ ಪಾರ್ಸಲ್ ಬಂದೇ ಬರುತ್ತೆ. ಹೌದು, ನಿನ್ನೆ ಸಂಡೇ ಇದ್ದರೂ ಕೂಡ ಇವತ್ತು ಪಾರ್ಸಲ್ ನಮ್ಮದು ಬಂದೇ ಇತ್ತು. ಇವತ್ತು ಮದುವೆ ಇರೋ ಕಾರಣ ರಜೆ ಹಾಕ್ಬೇಕಂತ ಮಾಡಿದೆ. ಬಟ್ ಖರ್ಚಿಗೆ ಕಾಸಿರಲಿಲ್ಲ. ಅದಕ್ಕೋಸ್ಕರನೇ ಮತ್ತೆ ಟ್ರಾನ್ಸ್ಪೋರ್ಟಿಗೆ ಬೆಳಿಗ್ಗೆನೇ ಬಂದೆ. ಬಂದ ತಕ್ಷಣವೇ ತಮ್ಮನ ಗಾಡಿಗೆ ಇಸ್ಪಿಟ್ ಬಾಕ್ಸ್ ಬಂದಿತ್ತು, ಅದನ್ನ ಲೋಡ್ ಮಾಡಿದ್ವಿ. ಹಾಗೆ ಪರಶುಣ್ಣ ಅವ್ರ ಗಾಡಿಗೆ ಬಂಡಿ ಗಾಲಿ ಬಂದಿತ್ತು, ಅದನ್ನ ಕೂಡ ಲೋಡ್ ಮಾಡಿದ್ವಿ. ಸ್ಕ್ರೂ ರಾಡ್ ಕೂಡ ಬಂದಿತ್ತು, ಅದನ್ನ ಕೂಡ ಅನ್ಲೋಡ್ ಮಾಡಿದ್ವಿ ನಾವು. ಹಾಗೆ 3 ಗಾಡಿನ ಲೋಡ್ ಮಾಡಿ ನೆನೆಸ್ಕೊಂಡ್ವಿ. ನಿನ್ನೆ ಸಂಡೇ ಇರೋ ಕಾರಣ ನನ್ನ ಗಾಡೀಲಿ ಪಾರ್ಸಲ್ ಜಾಸ್ತಿ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಬಿಲ್ ಕಲೆಕ್ಟ್ ಮಾಡಿಕೊಂಡು ಫಸ್ಟ್ ಟ್ರಿಪ್ಗೆ ಬಂದು 3 ಬಾಕ್ಸ್ನ ಇಳಿಸಿದೆ. ಟೈಮ್ ನೋಡಿದೆ 9:30 ಆಗಿತ್ತು. ಅದಕ್ಕೋಸ್ಕರ ಬೇಗ ಮೆಡಿಕಲ್ ಬಾಕ್ಸ್ ಕೂಡ ಅನ್ಲೋಡ್ ಮಾಡಿಕೊಂಡು ಡೀಸೆಲ್ ಖಾಲಿ ಆಗಿತ್ತು. ಹಾಗೆ ಗಾಡೀಲಿ ಡೀಸೆಲ್ ಹಾಕ್ಸ್ಕೊಂಡು ಮನೆಯಿಂದ ಕಾಲ್ ಬೇಳೆ ಬರ್ತಾಯಿತ್ತು, ಬೇಗ ಬಂದುಬಿಡಿ ಅಂತ. ಅದಕ್ಕೋಸ್ಕರ ಟೈಮ್ ನೋಡಿದೆ 11:30 ಆಗಿತ್ತು. ಬೇಗ ಹೋಗಬೇಕು. ಹೋಗಿ ಫ್ರೆಶ್ ಆಗಿ ಮತ್ತೆ ಅಲ್ಲಿಂದ ಮದುವೆಗೆ ಹೋಗಬೇಕಾಗಿದೆ. ನಾನು ನಮ್ಮ ಬಾಸು ಕೂಡಿ ರೆಡಿ ಆದ್ವಿ. ಇವಾಗ ಟೈಮ್ ಬಂದುಬಿಟ್ಟು 1:30. ನಾವು ಹೋಗೋ ಅಷ್ಟಿಗೆ 3 ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ದೂರ ಇರೋದ್ರಿಂದ. ಕೊನೆಗೂ ಮದುವೆ ಮನೆಗೆ ಬಂದ್ವಿ. ಟೈಮ್ 2:30 ಆಗಿತ್ತು. ಬಂದು ಮದುವೆಯನ್ನು ಭೇಟಿಯಾಗಿ ಹಾಗೆ ಫಾಲೋವರ್ ಸಿಕ್ಕಿದ್ರು, ಅವ್ರ ಭೇಟಿಯಾಗಿ ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ.